ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಗಿದ್ದಾಯ್ತು. ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ರಾಜಕೀಯ ನಡೆ ಏನು? ಯತ್ನಾಳ್ ಉಚ್ಚಾಟನೆ ವಾಪಸ್ ಸದ್ಯಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ರೆಬಲ್ ನಾಯಕನ ಮುಂದಿರುವಂತಹ ಆಪ್ಷನ್ಸ್, ಆಯ್ಕೆಗಳು ಯಾವ್ಯಾವು? ಹೊಸ ಪಕ್ಷವನ್ನ ಕಟ್ತಾರಾ? ಸಮುದಾಯದ ಪರವಾಗಿ ಹೋರಾಟವನ್ನ ಮಾಡ್ತಾರಾ? ಉಚ್ಚಾಟನೆ ಮರುಪರಿಶೀಲನೆಯ ಕ್ಲಾರಿಟಿ ಸಿಕ್ಕ ಬಳಿಕ ಮುಂದಿನ ನಡೆ. ಸದ್ಯಕ್ಕೆ ಹಿಂದುತ್ವದ ಅಸ್ತ್ರ ಪ್ರಯೋಗಕ್ಕೆ ಹಿಂದೂ ಹುಲಿ ತಾಲೀಮನ ಮಾಡ್ತಾ ಇದೆಯಂತೆ. ಹಿಂದೂಗಳ ರಕ್ಷಣೆಗೆ ರಾಜ್ಯ ಪ್ರವಾಸಕ್ಕೆ ಯತ್ನಾಳ್ ಸಜ್ಜಾಗಿದ್ದಾರಂತೆ. ಪಕ್ಷದ ಹೊರಗಿದ್ದುಕೊಂಡೇ ವಿಜಯೇಂದ್ರ ಹಠಾವು ಸಮರವನ್ನ ಜೋರು ಮಾಡೋದಕ್ಕೆ ರೂಪುರೇಷೆ ಆಗಿದೆ. ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ನಡೆ ಏನು? ಅವರು ಮುಂದಿರುವಂತಹದ್ದು ಒಂದು, ವಾಪಸ್ ಬಿಜೆಪಿಗೆ ಬರಬೇಕು, ಇಲ್ಲ ಹೊಸ ಪಕ್ಷವನ್ನ ಕಟ್ಟಬೇಕು. JDS ಜೊತೆಗೆ ಹೋಗೋದಕ್ಕಾಗಲ್ಲ, ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ, ಕಾಂಗ್ರೆಸ್ ಸೇರಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ಕುತೂಹಲ ಕಾರಣವಾಗ್ತಾ ಇದೆ. ಯತ್ನಾಳ್ ಮುಂದಿನ ಆಪ್ಷನ್ಸ್ ಏನು? ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಲಿದ್ದಾರೆ. ನಿನ್ನೆ ಅಷ್ಟೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ಗೌರವಯುತವಾಗಿ ನನ್ನನ್ನು ವಾಪಸ್ ಬಿಜೆಪಿ ಕರೆಸ್ಕೊಳ್ತಾರೆ, ಅತಿ ದೊಡ್ಡ ಹುದ್ದೆಯನ್ನು ಕೊಡ್ತಾರೆ ಅನ್ನುವಂತಹ ಮಾತುಗಳನ್ನು ಸ್ವತಃ ಯತ್ನಾಳ್ ಅವರೇ ಮಾತನಾಡಿದ್ರು. ಹಾಗಾಗಿ ಅವರ ಮಾತು ಕುತೂಹಲ ಕಾರಣವಾಗ್ತಾ ಇದೆ. ಬಟ್ ಅವರನ್ನ ಸದ್ಯಕ್ಕೆ ವಾಪಸ್ ಕರೆದುಕೊಳ್ಳೋದು ಅಸಾಧ್ಯದ ಮಾತುಗಳು ಅಂತ ಕೂಡ ಕೇಳಿ ಬರ್ತಾ ಇರುವಂಥದ್ದು. ತಮ್ಮ ತಂಡದ ಸದಸ್ಯರಿಂದ ಉಚ್ಚಾಟನೆಯ ವಾಪಸ್ಗೆ ಪ್ರಯತ್ನವನ್ನ ಮಾಡುವಂಥದ್ದು, ವರಿಷ್ಠರಿಗೆ ಪತ್ರ ಬರೆಸುವಂಥದ್ದು, ಈ ರೀತಿಯ ನಾನಾ ರೀತಿಯ ಪ್ರಯತ್ನಗಳಾಗುವಂತಹ ಸಾಧ್ಯತೆ ಕೂಡ ಇದೆ. ಈ ಪ್ರಯತ್ನದ ಭಾಗವೇ ಮೊನ್ನೆ ಸಿದ್ದೇಶ್ವರ್ ನಿವಾಸದಲ್ಲಿ ನಡೆದಂತಹ ಮೀಟಿಂಗು. ಉಚ್ಚಾಟನೆ ಮರುಪರಿಶೀಲನೆಯ ಬಗ್ಗೆ ಕ್ಲಾರಿಟಿ ಸಿಕ್ಕ ಬಳಿಕ ಮುಂದಿನ ನಡೆ. ಬಿಜೆಪಿಯವರು ಸೇರಿಸ್ಕೊಳ್ಳೋದೇ ಇಲ್ಲ ಅನ್ನೋದನ್ನು ನಿರ್ಧರಿಸಿದರೆ, ಅಥವಾ ಒಂದು ಕ್ಲಿಯರ್ ಆಗಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚಿಸ್ತಾರೆ. ಬಟ್ ಈಗ ಮತ್ತೆ ಬಿಜೆಪಿಗೆ ಸೇರಿಸ್ಕೊಳ್ತಾರೆ ಅನ್ನುವಂತಹ ನಂಬಿಕೆಯಲ್ಲಿಯೇ ಯತ್ನಾಳಿರುವಂಥದ್ದು. ಯಾಕೆಂದರೆ ಶ್ರೀರಾಮುಲು ಆದಿಯಾಗಿ ಒಂದಿಷ್ಟು ಜನ ಮತ್ತೆ ಹೈಕಮಾಂಡ್ ತಮ್ಮ ನಡೆಯನ್ನು ಮರುಪರಿಶೀಲಿಸಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಿದ್ದಾರೆ. ಹಲವರಿಂದ ಯತ್ನಾಳ್ಗೆ ಹೊಸ ಪಕ್ಷ ಕಟ್ಟುವಂತೆ ಸಲಹೆ, ಮನವಿ. ನಿನ್ನೆ ಅಷ್ಟೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಯತ್ನಾಳ್ ಹೇಳ್ತಾ ಇದ್ರು, ಯಾರೋ ಕಾರ್ಯಕರ್ತರು ಬಂದು 10 ಲಕ್ಷ ರೂಪಾಯಿ ಕೊಡ್ತೀನಿ, ಹೊಸ ಪಕ್ಷವನ್ನು ಕಟ್ಟಿ, ನೀವು ಹಿಂದುತ್ವಕ್ಕಾಗಿ ಒಂದು ಪಕ್ಷ ಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ರು ಅಂತ ಹೇಳಿ. ಹಾಗಾಗಿ ಹೊಸ ಪಕ್ಷ ಕಟ್ಟುವ ಬಗ್ಗೆ ಖುದ್ದು ಯತ್ನಾಳ್ಗೆ ಒಲವಿಲ್ಲ. ಯಾಕೆಂದರೆ ಒಂದು ಪಕ್ಷವನ್ನು ಕಟ್ಟಿ ಅದನ್ನು ಯಶಸ್ವಿಯಾಗಿ ಮಾಡುವುದು ಅಷ್ಟು ಸುಲಭದ ಕೆಲಸ ಕೂಡ ಅಲ್ಲ. ಹೇಳಿ ಕೇಳಿ 63-65 ವರ್ಷ ಈಗ ಯತ್ನಾಳ್ ಅವರಿಗೆ. ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ತೀವ್ರಗೊಳಿಸುವ ಇರಾದೆ ಕೂಡ ಇದೆ. ಈ ಮೂಲಕ ಪಂಚಮಸಾಲಿ ನಾಯಕ ಅಂಥೇಳಿ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಇವೆಲ್ಲವೂ ಕೂಡ ಮುಂದೆ ಚರ್ಚಿಸಿ ತೀರ್ಮಾನಿಸುವಂತಹ ಕಾರ್ಯಗಳು, ಯೋಜನೆಗಳು ಎಲ್ಲದರ ಬಗ್ಗೆಯೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಹಿಂದೂಗಳ ರಕ್ಷಣೆಗೆ ರಾಜ್ಯ ಪ್ರವಾಸಕ್ಕೆ ಸಜ್ಜಾಗ್ತಾ ಇದ್ದಾರೆ ಯತ್ನಾಳ್. ರಾಜ್ಯ ಬಿಜೆಪಿಯಿಂದ ಹಿಂದೂಗಳ ರಕ್ಷಣೆ ಸಾಧ್ಯ ಇಲ್ಲ ಅಂಥೇಳಿ ನಿನ್ನೆ ಯತ್ನಾಳೇ ಹೇಳಿದರು. ಬೀದರ್ ಟು ಚಾಮರಾಜನಗರ, ಕೋಲಾರ ಟು ಕೊಡಗಿನವರೆಗೂ ಕೂಡ ಪ್ರವಾಸವನ್ನು ಮಾಡಿ, ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಊರೂರಿ ಸುತ್ತಿ ಹಿಂದೂ ಪರ ಮತಗಳನ್ನೇನಿದೆ ಅವುಗಳನ್ನು ಕ್ರೋಢೀಕರಣ ಮಾಡುವಂತಹ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರಂತೆ. ಪಕ್ಷದ ಹೊರಗಿದ್ದುಕೊಂಡೇ ವಿಜಯೇಂದ್ರ ಹಠಾವು ಸಮರಕ್ಕೂ ಕೂಡ ಯತ್ನಾಳ್ ಪಣವನ್ನು ತೊಟ್ಟಿದ್ದಾರಂತೆ. ನೋಡೋಣ ಯತ್ನಾಳ್ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡ್ತಾರೆ ಅಂಥೇಳಿ. ನೋಡಿ, ಇವರು ಯಡಿಯೂರಪ್ಪ ಅವನ ಮಗ ಕೂಡಿ ಇದು ಉಚ್ಚಾಟನೆಗೆ ಹೈಕಮಾಂಡ್ ಅದರ ಮೇಲೆ ಒತ್ತಡ ತಂದು, ನನ್ನ ಇವನು ಉಚ್ಚಾಟನೆ ಮಾಡಿದ್ರೆ ಲಿಂಗಾಯತರು ಎಲ್ಲ BJPಯಿಂದ ಬಿಟ್ಟು ಹೋಗ್ತಾರೆ, ಹಂಗೆ ಗಲಾಟೆ ಮಾಡಿ ಮಾಡಿಸಿದ್ದಾರೆ. ಆದರೆ ಯಾವ ವೀರಶೈವ ಲಿಂಗಾಯತರು ಯಡಿಯೂರಪ್ಪ ಕುಟುಂಬ ಜೊತೆಗೆ ಇಲ್ಲ. ಒಂದು 2-3 ಸ್ವಾಮಿಗಳು ಪೇಟ ಸ್ವಾಮಿಗಳದ ಅವ್ರ ಪರವಾಗಿ ಹೇಳಿಕೆ ಕೊಟ್ಟು ಬಿಟ್ಟರೆ ಸಾಮಾನ್ಯ ವೀರಶೈವ ಲಿಂಗಾಯತರು ಯಾರೂ ಇಲ್ಲ. ಆ ಭ್ರಮೆಯಿಂದ ಕೇಂದ್ರ ಹೈಕಮಾಂಡ್ ಹೊರಗೆ ಬರಬೇಕು. ಇಂಥವೆಲ್ಲ ನಡೀದೆ, ಅಪಮಾನ. ಇದು ರಾಮಾಯಣ ಮಹಾಭಾರತದಿಂದ ನಡೆದದ. ಅದು ಅಷ್ಟಕ್ಕೇ ಬಿಡುವುದಿಲ್ಲ. ಈ ಕುಟುಂಬವನ್ನು BJPಯಿಂದ ಮುಕ್ತ ಮಾಡುವವರೆಗೆ ಬಿಡುವುದಿಲ್ಲ ನಾವು. ನನ್ನ ತುಳಿಲಿಕ್ಕೆ ಕಾರಣಕರ್ತರು ನಾಶ ಆಗ್ತಾರೆ. ಅದು 3ನೇ ಬಾರಿ. ನಾ ಏನೂ ಮಾಡೋದಿಲ್ಲ, ನಮ್ಮ ಗುಂಪಿನವರು ಮಾಡ್ತೀನಿ ಅಂತ ಹೇಳಿದ್ದೆ. ಈಗಾಗಲೇ ಕುಮಾರ್ ಬಂಗಾರಪ್ಪ ಅವರು ಅದ್ರ ಬಗ್ಗೆ ಹೇಳಿದ್ದಾರೆ. ನನ್ನ ಇವತ್ತು BJP ನಡೆಸೊಂಡ ರೀತಿ, CT ರವಿಯನ್ನು ಇದೇ ಯಡಿಯೂರಪ್ಪ ತನ್ನ ಚೇಲಾನೊಬ್ಬ ನಿಲ್ಲಿಸಿ ಸೋಲಿಸಿದ. DK ಶಿವಕುಮಾರ್ ಜೋಡ ಡೀಲ್ ಮಾಡ್ಕೊಂಡಿದ್ದ CT ರವಿ. ದಿಲ್ಲಿಗೆ ನಂದು ಏನು ಕೆಲಸನೇ ಇಲ್ಲ. ಈಗ ನಿತಿನ್ ಗಡ್ಕರಿ ಅವರು ನಮ್ಮ ಕಾರ್ಖಾನೆಗೆ ಬರಬೇಕಾಗಿತ್ತು, ವಿಜಯೇಂದ್ರ ಇದರ ಪತ್ರ ಕೊಟ್ಟು ಬರಬಾರ್ದು ಅಂತೇಳಿ ಹೇಳಿದ್ರಿಂದ ನಾನಂತರೂ ಮನವಿನೇ ಮಾಡ್ಕೋದಿಲ್ಲಲ್ಲ. ನನಗೇನು ಗೊತ್ತದು, ಮನೆಯಲ್ಲಿ ಕುಂಡ್ರೋದಿಲ್ಲ. ಇಡೀ ರಾಜ್ಯ ಸುತ್ತೀನಿ. ನಾನು ಈಶಾನ್ಯ ಭಾಗ ಬಿದರ್ನಿಂದ ಪ್ರಾರಂಭ ಮಾಡ್ತೀನಿ, ಚಾಮರಾಜನಗರವರೆಗೆ, ಕೋಲಾರನಿಂದ ಕೊಡಗುವವರೆಗೆ ಎಲ್ಲ ಕಡೆನೂ ಇವತ್ತು ಅಭಿಮಾನಿಗಳು ಫೋನ್ ಮಾಡ್ತಾಯಿದ್ದಾರೆ, ಮೆಸೇಜ್ ಮಾಡ್ತಾಯಿದ್ದಾರೆ. ನೀವು ಧೃತಿಗೆಡಬೇಡಿ, ನೀವು ಯಾವುದೇ ಕಾಲಕ್ಕೂ ಹಿಂದೆ ಸರಿಬೇಡಿ.
ಈ ರೀತಿ ಜನನೇ ಇವತ್ತು ನನಗೆ ಹೊಸ ಪಕ್ಷ ಕಟ್ಟಬೇಕಂತೇಳಿ, ಯಾಕಂದರೆ ಹಿಂದೂಗಳ ರಕ್ಷಣೆ ಕರ್ನಾಟಕ ಬಿ ಜೆ ಪಿಯಿಂದ ಆಗೋದಿಲ್ಲ. ಕಾಂಗ್ರೆಸ್ ಅಂತೂ ಮುಸ್ಲಿಮರ ಪಾರ್ಟಿಯಾಗಿದೆ. ಜೆ ಡಿ ಎಸ್ಸು ಇವತ್ತು ಅದೊಂದು ಹಳೆ ಮೈಸೂರು ಭಾಗದಲ್ಲಿ ಅವರು ಪ್ರಾಬಲ್ಯ ಇರ್ಬೋದು.